ಬಳಸುವವರು ಚಾಟ್ ಬ್ಯಾಕಪ್ ಬೇಕಾದಲ್ಲಿ ಇಟ್ಕೊಳ್ತಾರೆ. ಆದರೆ ಕೆಲವರು ಬ್ಯಾಕಪ್ ಇಟ್ಕೊಳ್ಳೋದಿಲ್ಲ. ಕಾಲಕಾಲಕ್ಕೆ ಚಾಟ್ ಬ್ಯಾಕಪ್ ಡಿಲೀಟ್ ಮಾಡ್ತಿರ್ತಾರೆ. ಚಾಟ್ ಬ್ಯಾಕಪ್ ಬೇಕಾದಲ್ಲಿ ಗೂಗಲ್ ಡ್ರೈವ್ ಮತ್ತು ಆಪಲ್ ಐಕ್ಲೌಡ್ಗೆ ಬ್ಯಾಕಪ್ ತೆಗೆದುಕೊಳ್ಳುವ ಆಯ್ಕೆ ಇದೆ. ಕೆಲವರು ಚಾಟ್ ಮಾತ್ರ ಬ್ಯಾಕಪ್ ಇಟ್ಕೊಂಡ್ರೆ ಮತ್ತೆ ಕೆಲವರು ಫೋಟೋ, ವಿಡಿಯೋ ಹೀಗೆ ಎಲ್ಲವನ್ನ ಬ್ಯಾಕಪ್ನಲ್ಲಿ ಇಟ್ಕೊಳ್ತಾರೆ. ಅದಕ್ಕೆ ಹೆಚ್ಚಿನ ಡ್ರೈವ್ ಸ್ಥಳ ಬೇಕಾಗತ್ತೆ. ಆದರೆ ಮುಂದೆ ಬ್ಯಾಕಪ್ ಇಟ್ಕೊಳ್ಳುವವರು ನಿಗದಿತ ಉಚಿತ ಮಿತಿಯ ಬಳಿಕ ಹೆಚ್ಚಿನ ಹಣ ಪಾವತಿಸುವುದು ಅನಿವಾರ್ಯವಾಗಬಹುದು. ಮೆಟಾ ಮಾಲೀಕತ್ವದ ನಂಬರ್ 1 ಅಪ್ಲಿಕೇಶನ್ ವಾಟ್ಸ್ಆಪ್ ಇಂದು ಬಳಕೆದಾರರಿಗೆ ಅಗತ್ಯ ಫೀಚರ್ಗಳನ್ನ ಪರಿಚಯಿಸಿ ಮೆಚ್ಚಿನ ಆಪ್ ಆಗಿ ಬಿಟ್ಟಿದೆ. ಕೋಟಿಗಟ್ಟಲೆ ಜನರು ಇದನ್ನ ಉಪಯೋಗಿಸುತ್ತಿದ್ದಾರೆ. ಹೀಗಿರುವಾಗ ವಾಟ್ಸ್ಆಪ್ ಇದೀಗ ಶಾಕಿಂಗ್ ಸುದ್ದಿಯೊಂದನ್ನ ನೀಡಿದೆ. ಪ್ರಸ್ತುತ ಆಂಡ್ರಾಯ್ಡ್ ವಾಟ್ಸ್ಆಪ್ ಬಳಕೆದಾರರು ತಮ್ಮ ಚಾಟ್ ಬ್ಯಾಕಪ್ ಡೇಟಾವನ್ನ ಗೂಗಲ್ ಡ್ರೈವ್ನಲ್ಲಿ ಸೇವ್ ಮಾಡಿಕೊಳ್ತಿದ್ದಾರೆ. ಈ ಸೇವೆಗಳು ಸದ್ಯಕ್ಕೆ ಉಚಿತವಾಗಿದೆ. ಆದರೆ ಕಂಪನಿಯು ಇನ್ಮುಂದೆ 2024ರಿಂದ ಗೂಗಲ್ ಡ್ರೈವ್ನಲ್ಲಿ ಉಚಿತ ಅನಿಯಮಿತ ಬ್ಯಾಕಪ್ಗಳನ್ನ ನೀಡೋದಿಲ್ಲ ಅಂತ ಹೇಳಿದೆ. ಇನ್ಮುಂದೆ ವಾಟ್ಸ್ಆಪ್ ಬ್ಯಾಕಪ್ಗಳು ಸೀಮಿತ ಸಂಗ್ರಹಣೆ ಕೋಟಾವನ್ನ ಮಾತ್ರ ಪಡೆಯುತ್ತೆ. ಗೂಗಲ್ ಡ್ರೈವ್ನಲ್ಲಿ ಒದಗಿಸಲಾದ 15 GB ಸಂಗ್ರಹದ ಮಿತಿಯನ್ನ ಮಾತ್ರ ಉಚಿತವಾಗಿ ನೀಡಲಾಗುತ್ತೆ. ಇನ್ನಷ್ಟು ಸ್ಟೋರೇಜ್ ಹೆಚ್ಚಿಸಬೇಕಾದ್ರೆ ಹಣ ಕೊಡಬೇಕು. ಚಾಟ್ ಬ್ಯಾಕಪ್ಗಳಿಗಾಗಿ ಗೂಗಲ್ ಡ್ರೈವ್ನಲ್ಲಿ ಜಾಗವನ್ನು ನಿಗದಿಪಡಿಸುವ ನಿಯಮವು 2024ರಲ್ಲಿ ಜಾರಿಗೆ ಬರಲಿದೆ. ಆಂಡ್ರಾಯ್ಡ್ ಬೀಟಾ ಆವೃತ್ತಿಯು 2.23.26.7ನಲ್ಲಿ ಇದರ ಬಗ್ಗೆ ಮಾಹಿತಿ ನೀಡಲಾಗಿದೆ. ಗೂಗಲ್ ಡ್ರೈವ್ನಲ್ಲಿನ ವಾಟ್ಸ್ಆಪ್ ಬ್ಯಾಕಪ್ಗಳು ಇನ್ಮುಂದೆ ಅನಿಯಮಿತ ಸಂಗ್ರಹಣೆಯನ್ನು ಉಚಿತವಾಗಿ ನೀಡೋದಿಲ್ಲ ಎಂದು ಹೇಳಿದೆ. ಹೆಚ್ಚುವರಿ ಸಂಗ್ರಹಣೆಗಾಗಿ ನೀವು ಹಣ ಪಾವತಿಸಬೇಕಾಗುತ್ತೆ. ಬಳಕೆದಾರರು ಎಷ್ಟು ಸ್ಟೋರೇಜ್ ಬಳಸಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಲು ಬಯಸಿದ್ರೆ ನೀವು ವಾಟ್ಸ್ಆಪ್ ಸೆಟ್ಟಿಂಗ್ಗಳಲ್ಲಿ ಸ್ಟೋರೇಜ್ ಆಯ್ಕೆಯನ್ನು ಪರಿಶೀಲಿಸಬಹುದು. ಚಾಟ್ ಬ್ಯಾಕಪ್ ಸಂಗ್ರಹಣೆಗೆ ಎಷ್ಟು ಶುಲ್ಕ ವಿಧಿಸಲಾಗುತ್ತೆ ಎಂಬುದರ ಕುರಿತು ವಾಟ್ಸ್ಆಪ್ ಇನ್ನೂ ಯಾವುದೇ ಅಧಿಕೃತ ಹೇಳಿಕೆಯನ್ನು ನೀಡಿಲ್ಲ. ಈ ಬಗ್ಗೆ ಶೀಘ್ರದಲ್ಲೇ ಮಾಹಿತಿ ನೀಡಲಿದೆಯಂತೆ. ಅದರ ಪ್ರಕಾರ ಗೂಗಲ್ ಡ್ರೈವ್ಗೆ ವಿಧಿಸುವ ಮೊತ್ತವನ್ನು ವಾಟ್ಸ್ಆಪ್ ಬಳಕೆದಾರರು ಪಾವತಿಸಬೇಕಾಗುತ್ತೆ. ಹಣ ಪಾವತಿಸುವುದಿಲ್ಲ ಎನ್ನುವುದಾದರೆ ನಿಗದಿತ ಉಚಿತ ಮಿತಿಯ ಡ್ರೈವ್ ಸ್ಟೋರೇಜ್ ಅಷ್ಟನ್ನೇ ಬಳಸಲು ತೊಂದರೆ ಇಲ್ಲ.